ದರ್ಶನ್ ಸರ್ ಜೊತೆಗೆ ಸಮಕಾಲೀನ ನಾಯಕರಾಗಿ ಚಿತ್ರರಂಗಕ್ಕೆ ಬಂದಂತಹ ಸ್ಕಿಲ್ಸ್ ಬಗ್ಗೆ ನಾನೇನು ಹೇಳಂಗೇ ಇಲ್ಲ. ತುಂಬ ಕಲಿಯೋದಿದೆ. ಯಾವ ಥಿಯೇಟ್ರಲ್ಲಿ ಮಾಡಿದ್ದೀವಿ, ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಒಂದು ಸೀರಿಯಸ್ ಹಾರರ್ ಸಿನಿಮಾ, ನಿಜವಾದ ದೆವ್ವನೇ ನೋಡ್ದಂಗಾಯ್ತು. ತುಂಬಾ ಸಹಜವಾಗಿ ಮೂಡ್ ಬಂದಿರುವಂತಹ ಸಿನಿಮಾ. ಇಶ್ ಪಿಕ್ಚರ್ ಆದ್ಮೇಲೆ ತುಂಬಾ ಅದ್ಭುತವಾಗಿ ಬಂದಿದೆ. ಮೊದಲನೇದಾಗಿ ಶುಭಾಶಯಗಳು. ಹರೀಶ್ ಅಣ್ಣ ನಮ್ಮೆಲ್ಲರಿಗಿಂತ ಸೀನಿಯರ್, ಅವ್ರ ಹೀರೋ. ಮೊದಲನೇದಾಗೆ ಹೆಚ್ಚು ಕಡಿಮೆ ಒಂದು 25 ವರ್ಷದ ಚಿತ್ರರಂಗದಲ್ಲಿ ದಂಡಪಿಂಡಗಳು ಸೀರಿಯಲ್ ಶುರುವಾದ ಅವ್ರ ಜರ್ನಿ ಇಲ್ಲಿ ತನಕ ನಮ್ಮನ್ನು ರಂಜಿಸ್ಕೊಂಡ್ ಬರ್ತಾ ಇದ್ದಾರೆ. ಅವತ್ತು ಹಂಗಿದ್ರು, ಇವತ್ತು ಹಂಗೆ ಇದ್ದಾರೆ. ಅವಾಗಿಂದ ಅವರು ಒಂದು ಪಾತ್ರ ಕೊಡ್ಬೇಕಾದ ಜಸ್ಟಿಸ್, ಅತಿಯಾದ ಪ್ರಚಾರ ತೋರ್ಪಡಿಕೆ ಇಲ್ಲದೆ ಸಿನಿಮಾಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅಂಡ್ ಇದೊಂದು ಸ್ಟ್ರೈಟ್ ಹಾರರ್ ಸೀರಿಯಸ್ ಸಿನಿಮಾ. ಖುಷಿ ಏನು ಅಂತ ಹೇಳಿದ್ರೆ ಕತೆ ಬಿಟ್ಟು ಎಲ್ಲೂ ಹೋಗಿಲ್ಲ. ತುಂಬ ಸೀರಿಯಸ್ ಸಬ್ಜೆಕ್ಟ್, ಒಂದು ಪ್ರೇತ ಚೆನ್ನಾಗಿ ಮಾಡಿದ್ದಾರೆ ಅಣ್ಣ. ಈ ಸಿನಿಮಾದ ಸ್ಪೆಷಲ್ ಹೈಲೈಟ್ ಅವರೇ ಡೈರೆಕ್ಷನ್ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಇಷ್ಟಪಡುವಂತಹ ವ್ಯಕ್ತಿತ್ವ ಎಲ್ಲರೂ. ಯಾಕೆಂದರೆ ದರ್ಶನ್ ಸರ್ ಜೊತೆಗೆ ಸಮಕಾಲೀನ ನಾಯಕರಾಗಿ ಚಿತ್ರರಂಗಕ್ಕೆ ಬಂದಂತಹ ಹರೀಶ್ ಅಣ್ಣ ಈ ಸಿನಿಮಾ ಮೂಲಕ ಗೆಲ್ಲಬೇಕು. ಆ್ಯಂಡ್ ಹೀರೋಯಿನ್ ಅಹಿರಾ ಅವರೇ, ನೀವು ಕೂಡ ಈ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ತುಂಬ ಖುಷಿ ಆಯಿತು. ಲವಲವಿಕೆ ಇರ್ಬೋದು, ಪ್ರತಿಯೊಂದು ಅಷ್ಟೇ ನಿಜವಾದ ದೆವ್ವನೇ ನೋಡ್ದಂಗಾಯ್ತು ಪಾತ್ರದಲ್ಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಸೀರಿಯಸ್ ಹಾರರ್ ಸಿನಿಮಾ. ಮಿಸ್ ಮಾಡದೆ ಫ್ಯಾಮಿಲಿಯಲ್ಲ ಕೂತು ಮಿಸ್ ಮಾಡದೆ ನೋಡಿ, ಎಂಜಾಯ್ ಮಾಡಿ. ಹರೀಶ್ ರಾಜ್ ಅವರು ತುಂಬ ದೊಡ್ಡ ಪ್ರತಿಭೆ, ಎಲ್ರಿಗೂ ಗೊತ್ತಿರೋ ಹಾಗೆ. ಸೊ ನಾನು ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಇವರ ಸ್ಕಿಲ್ಸ್ ಬಗ್ಗೆ ನಾನೇನು ಹೇಳಂಗೇ ಇಲ್ಲ. ತುಂಬ ಕಲಿಯೋದಿದೆ ಅವ್ರ ಹತ್ರ. ಅಣ್ಣ ತಮ್ಮ ಒಟ್ಟಿಗೆ ಇಲ್ಲಿ ನಿಂತು ನಿಮಗೆ ಬೈಟ್ಸ್ ಕೊಡ್ತಾ ಇದ್ದೀವಿ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಪ್ರಥಮವ್ರು ಹೇಳಿದಾಗೆ ಒಂದು ಸ್ಟ್ರೈಟ್ ಹಾರರ್ ಸಬ್ಜೆಕ್ಟು, ಬಟ್ ಹಾರರ್ನ ಅಚ್ಚುಕಟ್ಟುವಾಗಿ ನೀಟಾಗಿ ತೋರಿಸಿದ್ದಾರೆ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಅದ್ರಲ್ಲಿ ಕೆಲವರು ಹೊಸಬರು ಇರ್ಬೋದು, ಕೆಲವರು ಎಕ್ಸ್ಪೀರಿಯನ್ಸ್ ಇರ್ಬೋದು, ಯಾರು ಹೊಸಬರು ಅನ್ಸಲ್ಲ, ಎಲ್ಲ ನೀಟಾಗಿ ತೊಗೊಂಡೋಗಿದ್ದಾರೆ. ಆಮೇಲೆ ಸೆಕೆಂಡ್ ಹಾಫ್ ನನಗೆ ಸ್ಪೆಷಲಿ ಇಷ್ಟ ಆಗಿರೋದು ಸೆಕೆಂಡ್ ಹಾಫ್. ಕೆಲವೊಂದು ಸಂದರ್ಭಗಳು ನೀವು ಊಹೆ ಮಾಡೋಕ್ಕಾಗೋದಿಲ್ಲ, ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಇವ್ರು ಕೊಟ್ಟಿದ್ದಾರೆ. ಥ್ರಿಲ್ಲಿಂಗ್ ಇದೆ, ಭಾಳ ಚೆನ್ನಾಗಿದೆ. ನಾನು ಇಡೀ ಟೀಮ್ಗೆ ನಾನು ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ವೀಕ್ಷಿಸಿ. ಒಳ್ಳೆ ಮನೋರಂಜನೆ ಇದೆ ನಿಮಗೆ ಈ ಸಿನಿಮಾ. ಥ್ಯಾಂಕ್ ಯು. ನಮಸ್ಕಾರ. ಹರೀಶ್ ರಾಜ್ ಅವರು ಅದ್ಭುತ ನಟ ಅನ್ನೋದನ್ನ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಮೂವಿನಲ್ಲಿ ಒಂದು ಗ್ರಾಮೀಣ ಶೈಲಿಯಲ್ಲಿ ಕುತೂಹಲ ಭರಿತವಾದ ಚಲನಚಿತ್ರ ಮಾಡೋದು ಇಂದಿನ ದಿನಗಳಲ್ಲಿ ಬಹಳ ಚಾಲೆಂಜಿಂಗ್ ಇದೆ. ಇದರಲ್ಲಿ 3 ರೀತಿ ಪ್ಲೇ ಮಾಡಿದ್ದಾರೆ. ಇವರು ಬರೀ ನಟರಾಗಿ ಅಷ್ಟಲ್ಲ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ನಿರ್ಮಾಪಕರಾಗಿ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಕುತೂಹಲವಾಗಿ ಈ ಮೂವಿ ಮನಸ್ಸನ್ನ ಸೆಳೀತಾ ಹೋಗುತ್ತೆ. ಒಂದು ಸಸ್ಪೆನ್ಸ್, ಒಂದು ಥ್ರಿಲ್ಲರ್, ಅದರಲ್ಲೂ ಈಗ ಒಂದು ಪ್ರೇತ ಅನ್ನೋ ಒಂದು ಹೆಸರು ಇಟ್ಕೊಂಡು ಒಂದು ದೆವ್ವ ಇದರ ಹಿಂದೆ ಇರುವಂತ ಕಲ್ಪನೆನ ಅದ್ಭುತವಾಗಿ ಕಲ್ಪಿಸಿಕೊಂಡು ತೆರೆ ಮೇಲೆ ಬಹಳ ಚೆನ್ನಾಗಿ ತಂದಿದ್ದಾರೆ. ನಮಸ್ಕಾರ. ಈಗ ತಾನೇ ಪ್ರೇತ ಅಂತ ಒಂದು ಸಿನಿಮಾನ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಹರೀಶ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂತ ಹೇಳಿದ್ರೆ ಹಿಸ್ ಜರ್ನಿ ಇಸ್ ಲೈಕ್ ಟ್ರೆಮೆಂಡಸ್ ಅಂತ ಹೇಳ್ಬೋದು. ಸುಮಾರು ವರ್ಷಗಳಿಂದ ನಾಯಕರಾಗಿ, ನಟರಾಗಿ, ಹಾಗೆ ಎಲ್ಲ ಪಾತ್ರಗಳಿಗೂ ಜೈ ಅನ್ನಿಸ್ಕೊಂಡು ಒಂದು ಉನ್ನತ ಮಟ್ಟದ ಕನ್ನಡ ಕಲಾವಿದರು ನಮ್ಮ ಕನ್ನಡ ಪ್ರತಿಭೆ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ಸೊ ಅದ್ರ ನೆಕ್ಸ್ಟು ಆರ್ಟಿಸ್ಟ್ ಆಗಿ ಒಂದು ಬ್ಯಾರಿಕೇಡ್ ಹಾಕದೆ ಒಂದು ಪ್ರೊಡಕ್ಷನ್ ಹೌಸ್ನ ಕೂಡ ಸ್ಟಾರ್ಟ್ ಮಾಡಿ ಹಲವಾರು ಜನ ಟೆಕ್ನಿಷಿಯನ್ಸ್ಗೆ ಹಾಗೆ ಕಲಾವಿದರಿಗೆ ಎಲ್ಲರಿಗೂ ಒಂದು ಬೆನ್ನೆಲುಬಾಗಿ ನಿಂತು ಹಾಗೆ ಡೈರೆಕ್ಷನ್ ಕೂಡ ಮಾಡಿದಂಥ ಒಂದು ದೊಡ್ಡ ದೊಡ್ಡ ಹೆಗ್ಗಳಿಕೆ ನಮ್ಮ ಹರೀಶ್ ಅವರು ಆಗುತ್ತೆ. ಸೊ ಇವತ್ತು ಪ್ರೇತ ಅನ್ನೋ ಒಂದು ಸಿನಿಮಾ ತುಂಬ ಸಹಜವಾಗಿ ಮೂಡ್ ಬಂದಿರುವಂತಹ ಸಿನಿಮಾ. ವಿಶೇಷವಾಗಿ ನಾವು ಎಲ್ಲ ಹೇಳ್ತೀವಿ, ನಾವು ಬೇರೆ ಕಲಾವಿದರನ್ನ ಕರ್ಕೊಂಡ್ಬರ್ತೀವಿ ಆ್ಯಂಡ್ ಅಲ್ಲಿಂದ ಕರ್ಕೊಂಡ್ಬರ್ತೀವಿ, ಇಲ್ಲಿಂದ ಕರ್ಕೊಂಡ್ಬರ್ತೀವಿ ಅಂತಹ. ಆದರೆ ಪ್ರೇತ ಸಿನಿಮಾ ಅಪ್ಪಟ ಕನ್ನಡ ಕಲಾವಿದರೆ ಸೇರ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಒಂದು ಕಮಿಡಿಯನ್ ಇಂದ ಹಿಡಿದು ಆ್ಯಂಡ್ ಹೀರೋಯಿನ್ ಇಂದ ಹಿಡಿದು ಆ್ಯಂಡ್ ಕೋ ಆರ್ಟಿಸ್ಟ್ಗಳಿಂದ ಹಿಡಿದು ಎಲ್ಲ ಕನ್ನಡಿಗರೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇಂಥ ಒಂದು ಮನೋಭಾವನೆ ಇರುವಂಥ ಒಂದು ಹರೀಶ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಸೊ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಮಾಡಿರುವಂತಹ ಆ್ಯಂಡ್ ಯಾವುದೇ ಗಿಮಿಕ್ ಇಲ್ಲದೆ, ಯಾವುದೇ ಒಂದು ಫಾರ್ಮುಲಾ ಇಲ್ಲದೆ ಆ್ಯಂಡ್ ಎಕ್ಸ್ಟ್ರಾ ಯಾವುದೋ ಒಂದು ಸೆಟ್ ಹಾಕಿ ಫೈಟ್ ಮಾಡಿ ಅಥವಾ ಏನೋ ಒಂದು ಐಟಮ್ ಸಾಂಗ್ ಇಟ್ಟು ಆ ಥರ ಯಾವುದು ಏನೂ ಇದೆ, ತುಂಬ ನೇರವಾಗಿ ಒಂದು ಹೇಳಿರುವಂಥ ಒಂದು ಸಬ್ಜೆಕ್ಟ್ ಪ್ರೇತ. ವನ್ಸ್ ಅಗೇನ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನೀವೆಲ್ಲ ಬಂದು ಚಿತ್ರಮಂದಿರಕ್ಕೆ ಪ್ರೇತ ಸಿನಿಮಾನು ನೋಡಿ, ಜೊತೆಗೆ ಕನ್ನಡ ಸಿನಿಮಾನು ನೋಡಿ ಪ್ರೋತ್ಸಾಹ ಮಾಡಿ ಬೆಳೆಸಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಯಶಸ್ವ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಪ್ರೇತ. ಆ್ಯಕ್ಟಿಂಗು, ಎಡಿಟಿಂಗ್ ಇರಲಿ, ಮೇಕಿಂಗ್, VFX, ಸ್ಕ್ರಿಪ್ಟಿಂಗ್, ಆ ಟ್ವಿಸ್ಟು, ಇಂಟರ್ವಲ್ ಟ್ವಿಸ್ಟು ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಐ ಥಿಂಕ್ ಯಂಗ್ಸ್ಟರ್ಸ್ಗೆ ಈ ಥರ ಸಿನಿಮಾ
ತುಂಬ ಕಮ್ಮಿ ಬರುತ್ತೆ. ಐ ಥಿಂಕ್ 100 days ಅಂತೂ ಓಡುತ್ತೆ. ಆಲ್ ದಿ ಬೆಸ್ಟ್ ಹರೀಶ್ ಸರ್. ತುಂಬ ಕಲಿಬೇಕು ಇವರಿಂದ. ರಿಯಲಿ ಅವ್ರಿಗೆ ಅವಾರ್ಡ್ ಸಿಗ್ಬೇಕು ಆ್ಯಕ್ಟಿಂಗು. ಥ್ಯಾಂಕ್ ಯು ಸರ್. ಇದು ಕರೆಕ್ಟಾಗಿ ಹೇಳ್ಬೇಕಾದ್ರೆ ಏನು ಅಷ್ಟೊಂದು ಗ್ರಾಫಿಕ್ಸ್ ಏನಿಲ್ಲ, ನ್ಯಾಚುರಲ್ ಆಗಿ ಬಂದಿದೆ. ಈ ಪಿಕ್ಚರ್ ಪಕ್ಕ 100 days ಓಡುತ್ತೆ. ಜೈ ಪ್ರೇತ. ನಮಸ್ಕಾರ ಎಲ್ಲರೂ ಕೂಡ. ನಮ್ಮ ಪ್ರೇತ ಪಿಕ್ಚರು 23ನೇ ತಾರೀಕು ರಿಲೀಸ್ ಆಗಿದೆ ಈ ತಿಂಗಳು. ಆ್ಯಕ್ಚುಲಿ ನಾವು ಕೂಡ ನೋಡಿರಲಿಲ್ಲ, ಡಬ್ಬಿಂಗ್ ಟೈಮಲ್ಲಿ ನೋಡಿದಷ್ಟೇ. ಬಟ್ ಹರೀಶ್ ರಾಜ್ ಅವರ ಒಂದು ಡೈರೆಕ್ಷನಲ್ಲಿ ಅಂದಾಗ ಅವರು ಎಷ್ಟು ಒಳ್ಳೆ ಆ್ಯಕ್ಟರ್ ಅಂತ ಈಗ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವ್ರ ಡೈರೆಕ್ಷನ್ ಕೂಡ ಸುಮಾರು ಸಿನಿಮಾ ಬಂದಿದೆ. ಬಟ್ ಆರ್ ಮೂವಿನಲ್ಲಿ ಅವರು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅದರಲ್ಲಿ ನಾವು ಆ್ಯಕ್ಟ್ ಮಾಡ್ತಾ ಇರೋದು ಆ್ಯಕ್ಚುಲಿ ನಮಗೆ ತುಂಬಾ ಮಜಾ ಕೊಟ್ಟಿದೆ. ಅವರ ಒಂದು ಥಾಟ್ ಇದೆಯಲ್ಲ, ಒಂದು ಸೆಲೆಕ್ಟಿವ್ ಮಾಡ್ಕೊಂಡು ಒಂದು ಕತೆ ಅದ್ಭುತವಾಗಿದೆ. ಯಾಕೆಂದರೆ ಸುಮಾರು ಲೆವೆಲ್ ಸಿನಿಮಾ ಬಂದಿದೆ, ಬಟ್ ಸುಮಾರು ಗ್ರಾಫಿಕ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡೋದು ಬೇರೆ. ಆದರೆ ನ್ಯಾಚುರಲ್ ಆಗಿ ಆ ಒಂದು ಭಯನ ಹುಟ್ಟಿಸ್ತಾರಲ್ಲ, ಅಂದರೆ ಎಲ್ಲೋ ನಮ್ಮ ಪಕ್ಕದಲ್ಲೇ ಅಥವಾ ನಾವು ಮನೇಲಿ ಇರಬೇಕಾದ್ರೆ ಒಬ್ಬರೇ ಇದ್ದಾಗ ಕಾಡೋ ಒಂದು ಭಯಗಳನ್ನೆಲ್ಲ ಆ ಒಂದು ಸಿನಿಮಾದಲ್ಲಿ ತೊಗೊಂಬಂದಿದ್ದಾರೆ. ಆ್ಯಕ್ಚುಲಿ ಸಿನಿಮಾದ ಒಂದು ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕೊನೆಯವರು ಕೂಡ ಏನು ನಡೀತಿದೆ, ಯಾಕೆ ಆಗಿದೆ ಅನ್ನೋದು ಗೊತ್ತಾಗಲ್ಲ. ಅದು ಕ್ಲೈಮ್ಯಾಕ್ಸ್ ರಿವೀಲ್ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಜನ ಕಾಯ್ತಾ ಇರ್ತಾರೆ. ಮತ್ತು ಒಂದು ಕ್ಯೂರಿಯಾಸಿಟಿ ಒಳಗಡೆ ಮುಳುಗಿರ್ತಾರೆ. ಡೈರೆಕ್ಷನ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಹರೀಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಹೀರೋಯಿನ್ ಅವರು ಕೂಡ ಇಬ್ಬರು ಇದ್ದಾರೆ. ಇಬ್ಬರು ಕೂಡ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಒಂದು ಪಾತ್ರ ಕೂಡ ಇದೆ. ಸೊ ಅದು ಕೂಡ ಜನರಿಗೆ ಮಜಾ ಕೊಡ್ತು ಅಂತ ನಾನು ಅನ್ಕೋತೀನಿ. ಎಲ್ಲರೂ ಕೂಡ ಬಂದು ಈ ಒಂದು ಪ್ರಯತ್ನ ಸಿನಿಮಾ ನೋಡಿ ಮಿಸ್ ಮಾಡ್ಬೋದು. ಇದು ನನ್ನ ಮೊದಲನೇ ಮೂವಿ. ಬಟ್ ನನಗೆ ಎಲ್ಲರೂ ಹೇಳೋದು ನೋಡ್ತಾ ಇದ್ದಾರೆ, ಓಕೆ ತುಂಬ ಚೆನ್ನಾಗಿ ಮಾಡ್ತಿದೆ, ಇದೆಲ್ಲ ಕ್ರೆಡಿಟ್ಸ್ ಹೋಗೋದು ಹರೀಶ್ ಸರ್. ಯಾಕಂತಂದರೆ ನನಗೊಂಥರ ಆಪರ್ಚುನಿಟಿ ಸಿಗ್ತಾ ನನಗೆ ಹೊಸ ಎಕ್ಸ್ಪೀರಿಯನ್ಸ್. ಇದು ನನ್ನ ಮೊದಲನೇ ಸಿನಿಮಾ ಅಂತ ಅವ್ರು ಹೇಳ್ತಾ ಇದ್ರು ಯಾವಾಗಲೂ, ಈ ಥರ ಮಾಡು ಆ ಥರ ಮಾಡು ಅಂತ ಅಂತಿದ್ರು. ಲೈಕ್ ಈಗ ಎಲ್ಲರೂ ಯಾರ್ಯಾರು ನೋಡಿದಾರೆ ಅವರೆಲ್ಲ ಹೇಳ್ಬೇಕಾದ್ರೆ, ಓಕೆ ಇದು ಮೊದಲನೇ ಸಿನಿಮಾ ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಅಂದರೆ ಎಲ್ಲ ಕ್ರೆಡಿಟ್ಸ್ ಹೋಗೋದು ಹರೀಶ್ ಸರ್ ಅವ್ರಿಗೆ. ಪ್ರತಿಯೊಂದು ಏನೇನು ಆ್ಯಕ್ಷನ್ಸ್ ಕೂಡ ಏನೇನಿದೆ ಕೂಡ ಲೈಕ್ ಅಮ್ಮ ಹಿಂಗೆ ಮಾಡಮ್ಮ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಈಗಿನ ಯೂತ್ಗಳು ಕೂಡ ಎಲ್ಲರೂ ಹಾರರ್ ಮೂವಿಯನ್ನು ತುಂಬ ಇಷ್ಟಪಡ್ತಾರೆ. ಸೊ ನಾನು ಕೂಡ ತುಂಬ ಹಾರರ್ ಮೂವಿಯಲ್ಲ ಹಾರರ್ ಮೂವಿ ಎಲ್ಲ ಓಕೆ ಮಾಡೋಣ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ. ಎಲ್ಲರಿಗೂ ಹೇಳೋದಷ್ಟೇ, ಒಂದು ಒಳ್ಳೆ ಕಂಟೆಂಟ್ ಮೂವಿ, ಎಲ್ಲೂ ತುಂಬ ಓವರ್ ಅಂತ ಅನ್ಸಲ್ಲ, ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಖಂಡಿತ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಂದು ಇದು ಮೊದಲನೇ ಪಿಕ್ಚರು. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಹರೀಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಒದ್ದಾಟ ತೊಡಲಾಟ ಒಂದು ಸೆಟ್ಟಲ್ ಆಗಿದ್ದಂಥ ಅನುಭವಗಳು ಈಗ ನೆನೆಸ್ಕೊಂಡ್ರೆ ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಖುಷಿ ಕೊಡ್ತಾ ಇದೆ. ನನಗೆ ಈ ಖುಷಿಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಂಥ ಹರೀಶ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ನಮಗೆ ಸಪೋರ್ಟಾಗಿ ನಿಂತ್ಕೊಂಡು ನಮಗೆ ತುಂಬ ಪ್ರೋತ್ಸಾಹನ ಕೊಟ್ಟಿದ್ದಾರೆ. ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳ್ತಾ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಪ್ರೇತ ಪಿಕ್ಚರ್ ನೋಡಿ ಬಂದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್, ಯಾವಾಗಲೂ ಒಂದು ಚಿಕ್ಕ ವಯಸ್ಸಲ್ಲಿ ನೋಡಿದ ನೆನಪು ಯಾವುದೋ ಸಂಯುಕ್ತ ಮತ್ತು ಯಾವುದೋ ಇಶ್ ಪಿಕ್ಚರ್ ಆದಮೇಲೆ ತುಂಬ ಅದ್ಭುತವಾಗಿ ಬಂದಿದೆ. ಅದು ಚೇರ್ಗಳನ್ನ ಇಟ್ಕೊಂಡು ಕಡೆಯವರೆಗೂ ಸಿನಿಮಾ ನೋಡುವಂಥ ಸಿನಿಮಾ. ಎಲ್ಲೂ ನಮ್ಮನ್ನ ಏನು ಶೇಕ್ ಆಗಕ್ಕೆ ಬಿಡ್ತಾಯಿಲ್ಲ, ಪಕ್ಕದಲ್ಲಿ ಯಾರಿದ್ದಾರೆ ಈ ಕಡೆ ಯಾರಿದ್ದಾರೆ ಅಂತ ಅಲ್ಲಾಡಿಸೋಕ್ಕೆ ನನ್ನ ಬಾಡಿನ ಬಿಡ್ತಾ ಇಲ್ಲ. ಆ ಥರ ತುಂಬ ಅದ್ಭುತವಾಗಿದೆ. ಸಿನಿಮಾ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ಯಾರು ಮಿಸ್ ಮಾಡ್ಕೊಬೇಡಿ. ತುಂಬ ವರ್ಷಗಳ ನಂತರ ಆರ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಹರೀಶ್ ರಾಜ್ ಆ್ಯಕ್ಟಿಂಗ್ ಇರ್ಬೋದು ತುಂಬ ಚೆನ್ನಾಗಿದೆ. ನಮ್ಮ ಹೀರೋಯಿನ್ ಮೇಡಮ್ ಇರ್ಬೋದು, ನಮ್ಮ ಅಮಿತ್ ಅವ್ರದ್ದು ಆರ್ಟಿಸ್ಟ್ ಇರ್ಬೋದು, ಅವರೆಲ್ಲ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದ್ದಾರೆ. ನಿಜವಾಗ್ಲೂ ಎಕ್ಸಲೆಂಟ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನಾನು ಸಿನಿಮಾ ನೋಡಿದ್ದೀನಿ, ಇನ್ನೊಂದು ಸಲ ನೋಡಬೇಕು ಅನಿಸ್ತಾ ಇದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಕರ್ನಾಟಕದಲ್ಲಿ ಒಂದು ಒಳ್ಳೆ ಸಿನಿಮಾ ಆರ್ ಕಂಟೆಂಟ್ ಬಂದಿದೆ, ತುಂಬ ವರ್ಷಗಳ ನಂತರ ಬಂದಿದೆ. ದಯವಿಟ್ಟು ಯಾರು ಮಿಸ್ ಮಾಡ್ಬೇಡಿ. ಸಿನಿಮಾ ನೋಡಿ, ಸಿನಿಮಾ ಗೆಲ್ಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಹರೀಶ್ ಸರ್. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್. ಪ್ರೇತ, ಜೈ ಪ್ರೇತ. ನಮಸ್ಕಾರ, ಕಿರಣ್ ಆರ್ MBA ಅಂತ. ಕ್ರೆಡಿಟ್ಸ್ ಅವ್ರ ಮೂಲಕ ಫಸ್ಟ್ ಇಂಡಿಪೆಂಡೆಂಟ್ ಡೈಲಾಗ್ ರೈಟಿಂಗ್ ಕ್ರೆಡಿಟ್ಸ್ ಸಿಕ್ಕಿರುವಂಥದ್ದು. ಆ್ಯಂಡ್ ಅವರು ಸಿನಿಮಾ ಮಾಡೋ ರೀತಿನಲ್ಲೇ ಓವರ್ ಎಕ್ಸಾಜರೇಷನ್ ಏನು ಇಲ್ಲದಂಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ರಿಯಲಿಸ್ಟಿಕ್ ಆಗಿ ಬರೀಬೇಕು ಮಾಡಬೇಕು ಅನ್ನೋದೇ ಉದ್ದೇಶ ಇದ್ದಿದ್ದು. ಆಲ್ ದ ಬೆಸ್ಟ್ ಹರೀಶ್ ಸರ್. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಎಲ್ಲರೂ ಪ್ರೇತ ನೋಡಿ, ಇಟ್ ವಿಲ್ ಬಿ ಅ ಗುಡ್ ಎಕ್ಸ್ಪೀರಿಯನ್ಸ್. ಅವ್ರಿಗೆ ನಮ್ಮ ಸಿನಿಮಾ ಅಂತ ಮಾತ್ರ ಹೇಳ್ತಾ ಇಲ್ಲ, ಇಟ್ಸ್ ಅ ಗುಡ್ ಫಿಲ್ಮ್. ಸೊ ನೋಡಿ, ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾವು ಎಲ್ಲೆಲ್ಲಿ ಮಾಲ್ಸಲ್ಲಿ ಮಾಡಿದ್ದೀವಿ, ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡಿದ್ದೀವಿ, ಯಾವ್ಯಾವ ಥಿಯೇಟ್ರಲ್ಲಿ ಮಾಡಿದ್ದೀವಿ. ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಟನಾಗಿ ತುಂಬ ಸಂತೋಷ ಆಗ್ತಾ ಇದೆ. ಮುಖ್ಯವಾಗಿ ನಿರ್ಮಾಪಕನಾಗಿ ಎಲ್ಲ ಕಡೆ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಿರ್ಮಾಪಕನಾಗಿ ಗೆದ್ದಾಗ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ಬೋದು, ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡ್ಬೋದು, ಒಳ್ಳೆ ಚೆನ್ನಾಗಿ ಎಂಟರ್ಟೈನ್ ಮಾಡ್ಬೋದು. ಆ್ಯಂಡ್ ನನಗೆ ನಾವು ಎಲ್ಲೆಲ್ಲಿ
ಸ್ಕ್ರಿಪ್ಟ್ ಹಂತದಲ್ಲಿ ಎಲ್ಲೆಲ್ಲಿ ಭಯ ಪಡ್ತಾರೆ, ಎಲ್ಲೆಲ್ಲಿ ಎಂಜಾಯ್ ಮಾಡ್ತಾರೆ ಅಂತ ನೋಡಿದ್ರೆ ಥ್ರಿಲ್ ಎಲ್ಲಿ ಆಗ್ತಾರೆ ಅಂತ ಅದೇ ಜಾಗದಲ್ಲಿ ಥ್ರಿಲ್ ಆಗ್ತಾಯಿದ್ರು. ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡೋದು ತುಂಬ ಖುಷಿ ಆಯಿತು. ಇವತ್ತು ಅಷ್ಟು ಜನ ಬಂದು ಬ್ಲೆಸ್ ಮಾಡಿದ್ದಾರೆ, ವಿಶ್ ಮಾಡಿದ್ದಾರೆ. ಹರೀಶ್ ರಾಜ್ ಒಳ್ಳೇದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಇಷ್ಟು ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀರಾ. ವಾರಕ್ಕೆ ತುಂಬ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಇದರ ನಡುವೆ ನಮ್ಮ ಸಿನಿಮಾ ಗೆಲ್ಲಬೇಕು ಅಂತಂದರೆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿಯಲ್ಲಿ, ಯಾಕೆಂದರೆ ಏನೋ ತುಂಬ ದೊಡ್ಡದಾಗಿ ಪಬ್ಲಿಸಿಟಿ ಮಾಡೋವಂಥ ನಿರ್ಮಾಪಕರಾದರೆ ನಾವು ಓಕೆ, ನಾನು ಸ್ವಂತ ನಿಂತು ನಮ್ಮ ಟೀಮ್ ಇದ್ದಾರೆ, ನಮ್ಮ ಬೆಂಬಲಕ್ಕೆ ನಮ್ಮ ಟೀಮ್ ನಿಂತಿದ್ದಾರೆ ಅನ್ನೋ ಖುಷಿಯಲ್ಲಿ, ಒಂದು ಸಂತೋಷದಲ್ಲಿ ನಾವು ರಿಲೀಸ್ ಮಾಡಿದ್ದೀವಿ. ಸೊ ಹಂಗಾಗಿ ನೀವೆಲ್ಲರೂ ನಿಮ್ಮ ಕನ್ನಡಿಗರು ವರ್ಡ್ ಆಫ್ ಮೌತು ಸಿನಿಮಾನ ನೋಡಿ ಚೆನ್ನಾಗಿದೆ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಹೇಳಿ, ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರನ ನೋಡಿದ್ರೆ ಡೆಫಿನೆಟ್ಲಿ ಇದು ಯಶಸ್ಸು ಕಾಣುತ್ತೆ. ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು.